ಅನುದಿನ ಆಹಾರ ಜನವರಿ 4 ಭಾನುವಾರ. ನೋಹನಿಗೆ ದಯೆ ದೊರಕಿತು, ಆದರೆ ನೋಹನಿಗೆ ಯೆಹೋವನ ದಯೆಯು ದೊರಕಿತು. ಆದಿಕಾಂಡ 6ನೇ ಅಧ್ಯಾಯ 8ನೇ ವಚನ. ದೇವರು ತನ್ನ ಕೃಪೆಯಿಂದ ನೋಹನಿಗೆ ಹಾಗೂ ಆತನ ಕುಟುಂಬದವರಿಗೆ ನೀಡಿರುವ ಉನ್ನತವಾದ ಆಶೀರ್ವಾದಗಳ ಕುರಿತು ನಮ್ಮ ಸತ್ಯವೇದವು ಪ್ರಕಟಿಸುತ್ತದೆ. ಮೊದಲನೆಯದು, ನೋಹನ ಕುಟುಂಬಕ್ಕೆ ರಕ್ಷಣೆಯನ್ನ ನೀಡಿದನು. ಎರಡನೇದಾಗಿ, ದೇವರು ಸೃಷ್ಟಿಯ ಎಲ್ಲ ಜೀವಿಗಳಿಗೆ ಭಯ ಮೂಡುವಂತೆ ಮಾಡಿದನು. ಮೂರನೇದಾಗಿ, ನೋಹನಿಗೆ ಮತ್ತು ಕುಟುಂಬಕ್ಕೆ ಅಪಾರವಾದ ತನ್ನ ಕೃಪೆಯನ್ನ ಅನುಗ್ರಹಿಸಿದನು. ಕೃಪೆಯು ಸುಂದರವಾದ ಸಂರಕ್ಷಣೆಯ ಒಂದು ಭಾಗವಾಗಿದೆ. ಕೃಪೆಯು ನಮ್ಮನ್ನು ಆವರಿಸಿಕೊಂಡಿರುವಾಗ ನಮಗೆ ಆಶ್ರಯ ಮತ್ತು ಸುರಕ್ಷತೆ ಉಂಟಾಗುತ್ತದೆ. ತುರಾಯಿ ಮರದಿಂದ ಮಾಡಿರುವ ನಾವೆಯು ನೋಹನಿಗೆ ಆಶ್ರಯ ನೀಡಿದ ಪ್ರಕಾರ ದೇವರ ಕೃಪೆಯು ಅವರ ಮೇಲೆ ಆವರಿಸಲ್ಪಟ್ಟಿತ್ತು. ಯೆಶಾಯ 54:10 ಕರ್ತನು ಹೇಳಿದ್ದೇನೆಂದರೆ, ಬೆಟ್ಟಗಳು ಸ್ಥಳವನ್ನ ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗುವುದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಒಬ್ಬ ವ್ಯಕ್ತಿಯು ದೇವರ ಕೃಪೆಯನ್ನು ಹಗುರವಾಗಿ ತೆಗೆದುಕೊಂಡು ತನ್ನ ಸ್ವ ಇಚ್ಛೆಯನುಸಾರ ಜೀವಿಸಿದರೆ ದೇವರು ತನ್ನ ಕೃಪೆಯನ್ನು ಅವರಿಂದ ಹಿಂತೆಗೆದುಕೊಳ್ಳುವರು. ಕರ್ತನು ತನ್ನ ಸಂರಕ್ಷಣೆಯ ಕವಚವನ್ನು ತೆಗೆಯುವುದರಿಂದ ಅವನು ಸೈತಾನನ ಬಲೆಗೆ ಸಿಲುಕಿಕೊಂಡು ಇಹಲೋಕದ ನಾಶನಕ್ಕೆ ಒಳಪಡುತ್ತಾನೆ. ಸೌಲನು ಅಭಿಷೇಕಿಸಲ್ಪಟ್ಟ ಅರಸನಾಗಿದ್ದರೂ ದೇವರ ವಾಕ್ಯಗಳನ್ನು ತಿರಸ್ಕರಿಸಿದನು. ಅದರ ಪರಿಣಾಮ ಕರ್ತನು ತನ್ನ ಕೃಪೆಯನ್ನ ಅವನಿಂದ ಹಿಂತೆಗೆದುಕೊಂಡನು ಮತ್ತು ದುರಾತ್ಮನು ಆ ಸೌಲನೊಳಗೆ ಸೇರಿಕೊಂಡು ಅವನಿಗೆ ತುಂಬಾ ತೊಂದರೆಯನ್ನ ನೀಡಿತು. ಅಮೆರಿಕ ದೇಶದ ಗಿರಿಮೆಯಾಗಿದ್ದ ಅವಲಿ ವಾಣಿಜ್ಯ ನಗರಗಳು 2001 ನಾಶವಾದಾಗ ದೇವರು ಈ ದೇಶದ ಮೇಲಿದ್ದ ತನ್ನ ಕೃಪೆಯನ್ನ ಹಿಂತೆಗೆದುಕೊಂಡಿದ್ದಾರೆ ಎಂದು ಅನೇಕ ದೇವ ಸೇವಕರು ಆಶ್ಚರ್ಯದಿಂದ ಅಭಿಪ್ರಾಯಪಟ್ಟರು. ಈ ದೇಶದ ಮೇಲೆ ಸತತವಾಗಿ ಉಂಟಾದ ಪ್ರವಾಹಗಳು, ಬಿರುಗಾಳಿ, ನೈಸರ್ಗಿಕ ವಿಕೋಪಗಳು ಬಂದಾಗಲೂ ಇಲ್ಲಿನ ಜನರು ದೇವರ ಎಚ್ಚರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಕರ್ತನ ಕಡೆಗೆ ತಿರುಗಿಕೊಳ್ಳುವುದರಲ್ಲಿ ಸೋತು ಹೋದರು. ದೊಡ್ಡ ಪ್ರಮಾಣದ ಅಪಾಯಗಳು, ವಿಕೋಪಗಳು ನಡೆಯುವ ಸಂದರ್ಭದಲ್ಲಿ ಜನರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ತಮ್ಮ ಕೆಟ್ಟ ಮಾರ್ಗಗಳಿಂದ ತಿರುಗಿಕೊಂಡರೆ ದೇವರು ಕರುಣೆಯುಳ್ಳವನಾಗಿ ದಂಡನೆಗೆ ಒಳಪಡಿಸದೆ ಅವರನ್ನು ತನ್ನ ಕೃಪೆಯಿಂದ ಕಾಪಾಡುವನು. 1945 ನಡೆದ ಎರಡನೆಯ ಪ್ರಪಂಚದ ಮಹಾಯುದ್ಧದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಪಟ್ಟಣಗಳಲ್ಲಿ ನಡೆದ ಭೀಕರ ಬಾಂಬ್ ದಾಳಿಯಿಂದ ಬೆಂಕಿಯ ಕೆನ್ನಾಲಿಗೆಗೆ ಒಳಗಾಗಿ ಇಡೀ ಪ್ರದೇಶಗಳು ನಾಶವಾಯಿತು. ಇಂಥ ಘೋರವಾದ ಘಟನೆ ನಡೆದಾಗ ಒಂದು ಮನೆಗೆ ಮಾತ್ರ ಯಾವ ಹಾನಿಯೂ ಆಗಲಿಲ್ಲವೆಂದು ಅಲ್ಲಿನ ಸರ್ಕಾರದ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಕಂಡುಹಿಡಿದರು. ಆ ಮನೆಯಲ್ಲಿ ಕ್ರೈಸ್ತ ಮಿಷನರಿಗಳು ವಾಸವಾಗಿದ್ದರು. ಅವರು ಹೇಳಿದ್ದೇನೆಂದರೆ, ನಮ್ಮ ಮನೆಯು ರಕ್ಷಿಸಲ್ಪಡಲು ಒಂದೇ ಕಾರಣ, ಅದು ದೇವರ ಕೃಪೆ. ಪ್ರಿಯ ದೇವರ ಮಕ್ಕಳೇ, ಈ ನೂತನ ವರ್ಷದಲ್ಲಿ ದೇವರು ನೋಹನಿಗೆ ತೋರಿಸಿದ ಕೃಪೆಯನ್ನು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ
ಅನುಗ್ರಹಿಸಲಿ. ದೇವರು ನಿಮಗೆ ಆಶ್ರಯವೂ ಮತ್ತು ಬಲವೂ ಆಗಿದ್ದು ಇಕ್ಕಟ್ಟಿನಲ್ಲಿ ನಿಮಗೆ ವಿಶೇಷ ಸಹಾಯವನ್ನು ನೀಡಲಿ. ಕೀರ್ತನೆ 46:1. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕೀರ್ತನೆ 103:11. ಈ ದಿನ ಓದುವ ಸತ್ಯವೇದದ ಭಾಗ ಮುಂಜಾನೆ ಆದಿಕಾಂಡ 10, 11, 12 ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.